ಜಗದ ವಿಧಾತ ಯುಗ ಪುರುಷ ಕೃಷ್ಣನ ಜಗದ ವಿಧಾತ ಯುಗ ಪುರುಷ ಕೃಷ್ಣನ ಜಗದ ವಿಧಾತ ಯುಗ ಪುರುಷ ಕೃಷ್ಣನ ಬಗೆ ಬಗೆಯ ಸೇರಿದು ಬಗೆ ಬಗೆಯ ಸೇರಿದು ನಗೆಗೀಡು ಮಾಡಿಗ ತೋಗಿ ಅವನೆಲ್ಲಿಗನು ನಮ್ಮಳು ದೇಶಿ ಎಂದೊರಬೇಡಿ ತಮಗೆ ಕೆಳನಿಸಿಗ ತೋಗಿ ಅವನೆಲ್ಲಿಗನು ಹರಿ ಸಾರ್ವಭೌಮ ನರವೇಷಧರನಂ ಹರಿ ಸಾರ್ವಭೌಮ ನರವೇಷಧರನಂ ಹರಿ ಸಾರ್ವಭೌಮ ನರವೇಷಧರನಂ ಹರಿ ಸಾರ್ವಭೌಮ ನರವೇಷಧರನಂ ಪರಿಪರಿಯೊಡ್ಡರಿದು ಪರಿಪರಿಯೊಡ್ಡರಿದು ನಗೆಗೀಡು ಗೈದಿಗ ದ್ರೋಹಿ ಅವನೆಲ್ಲಿಹನೋ ನಮ್ಮೊಳು ದೇಹಿ ಎಂದೊರಬೇಡಿ ನಮಗೆ ಕೆಡೆನಿಸಿಹ ದ್ರೋಹಿ ಅವನೆಲ್ಲಿಹನೋ ಪರಬ್ರಹ್ಮ ಶಿವನ ಪರಮಾತ್ಮ ಹರಿಯಂ ಪರಬ್ರಹ್ಮ ಶಿವನ ಪರಮಾತ್ಮ ಹರಿಯಂ ಪರಬ್ರಹ್ಮ ಶಿವನ ಪರಮಾತ್ಮ ಹರಿಯ ಪರಬ್ರಹ್ಮ ಶಿವನ ಪರಮಾತ್ಮ ಹರಿಯ ಬಗೆ ಬಗೆಯೊಡ್ಡೆರಿದು ಬಗೆ ಬಗೆಯೊಡ್ಡೆರಿದು ಪರಾಭವಗೊಳಿಸಿದ ತೋಗಿ ಅವನೆಲ್ಲಿಗನು ನಮ್ಮೊಳು ದೇಶಿ ಎಂದೊರಬೇಡಿ ನಮಗೆ ದ್ರೋಹಿ ಅವನೆಲ್ಲಿಹನೋ ನಮ್ಮೊಳು ದೇಹಿ ಎಂದೊರಬೇಡಿ ನಮಗೆ ಕೆಡೆನಿಸಿಗ ದ್ರೋಹಿ ಅವನೆಲ್ಲಿಹನೋ ದ್ರೋಹಿ ಅವನೆಲ್ಲಿಹನೋ ದ್ರೋಹಿ ಅವನೆಲ್ಲಿಹನೋ. ಎಲ್ಲಿರುವೆಯ ದುರಹಂಕಾರಿ? ಪೃಥ್ವಿಯೊಳಗೆ ಶ್ರೀಕೃಷ್ಣನಂತ ಶಾಂತಮೂರ್ತಿ ಮತ್ತೊಬ್ಬರಿಲ್ಲ. ಆದರೂ ಅವನನ್ನು ಕೆಡಕಿ ಉಳಿದವರು ಈ ಭೂಮಿಯ ಮೇಲೆ ಯಾರೂ ಬದುಕಿಲ್ಲ ಶಂಕರ. ಈ ಒಂದು ವೇಳೆ ಅವನ ಮೇಲೆ ಕರುಣೆ ತೋರಿದರು ಈ ದೇವೇಂದ್ರನು ಮಾತ್ರ ಅವನಿಗೊಂದು ಗತಿ ಕಾಣಿಸದೆ ಬಿಡುವುದಿಲ್ಲ. ಈಶ ಬ್ರಹ್ಮರೇ, ಯಾರದು? ಓ, ಎನ್ನೊಡೆಯ ವರದಾತ. ಏಕೆ ಅರನೆ? ಹರಿಯ ಪರಾಜಯದ ಸಲುವಾಗಿ ಬಂದೆಯಾ ಗಿರಿಜಾಪತಿ? ಹೌದು, ಬಂದಿರೋ ನಿನ್ನ ಮರಣ ದೇವತೆಯಾಗಿ. ಇವನಾವನಿವನು? ಓ ಶಾರದಾಪತಿ, ಹಾಗಾದರೆ ಇವನಿಗೆ ತೋರಿಸಲೇಬೇಕು ಒಂದು ಗತಿ. ಅದಕ್ಕೆ ಮುಂಚೆ ಏನಾಗುವುದು ನೋಡು ನಿನ್ನ ಪರಿಸ್ಥಿತಿ. ಅದಾವನಿವನು ಮತ್ತೋರ್ವ? ಓ ಸ್ವರ್ಗಲೋಕದ ಹರಸ, ರಂಭ ಊರ್ವಶಿಯರ ಪುರುಷ, ಆಡಲು ಬಂದಂತಿದೆ ನನ್ನೊಡನೆ ಸರಸ. ಎಲ್ಲವೋ ದುರಹಂಕಾರಿ, ಶಕ್ತಿ ಇದ್ದರೆ ಪ್ರದರ್ಶಿಸು ಈ ಶಂಕರ ಮುಂದೆ ನಿನ್ನ ಪೌರುಷವನ್ನು. ದುಡುಕದೆ ನಮಗೆ ಮಣಿದು ಶರಣಾದರೆ ಹರ್ಷ, ಇಲ್ಲವಾದರೆ ನಿನ್ನ ಕೋಳಿಗೆ ಬೀಳುವುದು ಯಮಪಾಶ. ಸುಮ್ಮನೆ ಬರೀ ಮಾತಿನಿಂದ ಸಹಿಸಲಾಗುವುದಿಲ್ಲ ನನ್ನ ಹೃದಯದ ಅಂತರಾಳದ ಆಕ್ರೋಶ. ಈ ಮಹೇಂದ್ರನಿಗೆ ಏಕೆ ನನ್ನ ಮೇಲೆ ಇಷ್ಟೊಂದು ಆಕ್ರೋಶ? ಈ ನಾಲ್ಕು ತಲೆಯವನು ನನ್ನ ಕೊರಳಿನ ಪಾಶ. ಈ ಬುಡುಬುಡುಕಿಯ ಬಡಶಂಕರನು ತೋರುವನಂತೆ ನನ್ನ ಮೇಲೆ ಪೌರುಷ. ಅದು ಸರಿ, ಇವರಿಗೇಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ, ಆಕ್ರೋಶ, ಪೌರುಷ? ಹಾಗಾದರೆ ಇಂದಿವರಿಗೆ ತೋರಿಸಲೇಬೇಕು ನನ್ನ ಸಂಪೂರ್ಣ ಬಲಸ್ಪರ್ಶ. ಎಲ್ಲಿ ಎಲ್ಲಿ ನನ್ನ ಆಯುಧಗಳು? ಕೃಷ್ಣನೇಕೆ ಈ ಹನುಮನಿಗೆ ಸೋತಂತೆ ನಟಿಸಿ ಕಣ್ಮರೆಯಾದ? ಹೌದು ಶಂಕರ, ಹೌದು. ಯಾರಿಗೂ ಯಾವ ದಾನವರಿಗೂ ಆ ಕೃಷ್ಣನು ಎದರತಕ್ಕವನಲ್ಲ. ಅಂತಹ ಅರಿಯು ಇಂತಹ ನರನಿಗೆ ಎದುರುವನೆಂದರೆ ಅದು ನಂಬತಕ್ಕವದಲ್ಲ.
ನಿಜ ನಿಜ, ಶ್ರೀಕೃಷ್ಣನ ನವನಟನೆಯಲ್ಲಿ ಏನಾದರೂ ಒಂದು ಕಾರಣವಿರಲೇಬೇಕು. ಋತ ಈ ದಾನವನನ್ನ ಕೊಂದು ನಾವೇಕೆ ಜಗದ ನಿಂದನೆಗೆ ಗುರಿಯಾಗಬೇಕು? ಕೃಷ್ಣನನ್ನ ಕಂಡು ವಿಚಾರಿಸೋಣ, ನಡೆಯಿರಿ. ಹಾಗೆ ನಡೆಯಿರಿ, ಹೋಗೋಣ. ದೇವತಾ ಪಕ್ಷಪಾತಿಗಳಿರ ಯಾರಿಂದ ಯಾರಿಗೆ ಮರಣ ಎಂಬುದನ್ನು ಈಗಲೇ ಪ್ರದರ್ಶಿಸುತ್ತೇನೆ. ಎದುರಿಗೆ ಬನ್ನಿ. ಉಬ್ಬಿ ಬಂದ ಇಂದ್ರಾದಿ ಶಿವಬ್ರಹ್ಮರುಗಳು ನನಗೆ ಹೆದರಿ ತಬ್ಬಲಿಗಂತೆ ಓಡಿ ಹೋದರು. ಓಡಿ ಹೋಗಲಿ. ಅಂತಹ ರತಿಯೇ ನನ್ನ ಕೈ ಬಿಟ್ಟು ಹೋದ ಮೇಲೆ ಇನ್ನಾರ ಪಾಡೇನಾದರೇನಾಗಲಿ. ಅದಕ್ಕಾಗಿಯೇ ನಾನು ಮೃತ್ಯು ಬಾರದಿನಂತೆ ವರವನ್ನು ಪಡೆದಿದ್ದು ಹರನಿಂದ. ನಾರಾಯಣ ನಾರಾಯಣ. ಏನಿದು? ಅರಮನೆಯಲ್ಲಿ ಯಾರೂ ಕಾಣಿಸುತ್ತಿಲ್ಲವಲ್ಲ. ಧರ್ಮನಂದನ, ಧರ್ಮನಂದನ. ಯಾರದು? ಓಹೋ, ನಾರದ ಮಹಾತ್ಮರು. ಪೂಜ್ಯರೇ, ಈ ಪಾಂಡುಕುಮಾರರ ವಂದನೆಗಳನ್ನು ಸ್ವೀಕರಿಸಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಿಮಗೆ ಮಂಗಳವಾಗಲಿ. ಸರ್ವರೂ ಕ್ಷೇಮದಿಂದಿರುವಿರಾ ಧರ್ಮಜ? ಪಾಂಡವ ಪಾಲ ಶ್ರೀಕೃಷ್ಣ ಪರಮಾತ್ಮನ ದಯೆ ಇರುವವರೆಗೂ ನಮಗೆ ಕ್ಷೇಮವಲ್ಲದೆ ಮತ್ತೇನು ಪೂಜ್ಯರೇ? ಇರಬೇಕಾದದ್ದೇ ಇರಬೇಕಾದದ್ದೇ. ನೀವೇನೋ ಇಲ್ಲಿ ಕ್ಷೇಮದಿಂದಿರುವಿರಿ. ಆದರೆ 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 ಎನ್ನುವ ಅರ್ಧೋಕ್ತಿ ಏಕೆ ನಾರದರೆ? ಏಕೆಂದರೆ ಅಂತಹ ಪ್ರಸಂಗವೊಂದು ಈಗ ನಿಮ್ಮ ಪರಮ ಬಂಧು ಶ್ರೀಕೃಷ್ಣ ಪರಮಾತ್ಮನಿಗೆ ಒದಗಿ ಬಂದಿರುವುದಲ್ಲಿ ಅದಕ್ಕೆ. ಪೂಜ್ಯರೇ, ಸಂಗತಿ ಏನೆಂಬುದನ್ನು ಬೇಗ ವಿವರಿಸಿ ಹೇಳಬಾರದೆ? ಅದನ್ನು ಹೇಳಿ ಪ್ರಯೋಜನವೇನಾದೀತು ಬಿಡು ಅರ್ಜುನ. ತ್ರಿಮೂರ್ತಿಗಳಿಂದಲೇ ಜಯಿಸಲಾಗದಂತಹ ಘನಕಾರ್ಯವು ಇಂದು ನಿಮ್ಮಗಳಿಂದೇನಾದೀತು? ನಾರದರು ಯಾವಾಗಲೂ ಹೀಗೆ ಅಡೆದವರ ಮನೆಯಲ್ಲೂ ಪರಿಹಾಸ್ಯವೇ, ಮಡಿದವರ ಮನೆಯಲ್ಲೂ ಪರಿಹಾಸ್ಯವೇ. ಇವರ ಆಗಮನವೆಂದರೆ ಏನಾದರೊಂದು ಇದ್ದೇ ಇರುವುದು ತೊಂದರೆ. ಏಕೆಂದರೆ ಯಾರಿಗಾದ್ರೂ ಕಲಹವನ್ನು ಉಂಟು ಮಾಡದಿದ್ದರೆ ಇವರಿಗೆ ಉದಾರಶೀಲ ಬರುವುದು. ಇವರ ಉದರ ಬೇನೆ ಸರಿಪಡಿಸುವ ಕೊಳಕೋಸ್ಕರ ಬೇರೆಯವರಿಗೆ ಏಕೆ ಕೊಡಬೇಕು ತೊಂದರೆ? ಸಹೋದರರೇ, ಸಾಕು ಸಾಕು, ಸುಮ್ಮನಿರಿ. ಛೇ, ಇದೇ ಏನು ನೀವು ಗುರು ಹಿರಿಯರೆದುರು ತೋರುವ ಸೌಜನ್ಯತೆ? ಪೂಜ್ಯರೇ, ಅದೇನೋ ತ್ರಿಮೂರ್ತಿಗಳಿಗೆ ತೊಂದರೆ ಸಂಭವಿಸಿದೆ ಎಂದು ಹೇಳಿದರಲ್ಲವೇ? ಅದು ಹೇಗೆ, ಯಾರಿಂದ ಪೂಜ್ಯರೇ? ಆ ಕೌಂಡ್ಲಿಕನೆಂಬ ರಕ್ಕಸನ ಸೊಕ್ಕಿನಿಂದ ತ್ರಿಮೂರ್ತಿಗಳೇ ಮೊದಲಾದವೆಲ್ಲವರು ತಲ್ಲಣಿಸಿ ತವಕ ಪಡುತ್ತಿರುವರು ಯಮನಂದನ. ಏನು ನಾರದರೆ? ಕೌಂಡ್ಲೀಕನೆಂಬ ರಕ್ಕಸನೇ? ಹೇಳಿ ಈಗ ಕೌಂಡ್ಲೀಕನು ಎಲ್ಲಿರುವನೆಂದು? ಆಹಾ, ಎಲ್ಲಿರುವನೆಂದರೆ ಕಮಲಾವತಿಯ ಯುದ್ಧ ಭೂಮಿಯಲ್ಲಿ. ಬಿಡಿ ಇನ್ನು ಅವನ ಚಿಂತೆಯನ್ನು ನನಗೆ ಬಿಡಿ. ನಮ್ಮ ಹರಿಯನ್ನು ಪರಾಜಿತಗೊಳಿದ ಆ ಬಡ ಪಾಪರ ಪರಾಕ್ರಮವು ಎಂದಿಗೆ ಮುಗಿದಂತೆ ಸರಿ. ಜಾಗೃತರಾಗು ನನ್ನ ಗದಾದಂಡವೇ. ಅಣ್ಣ, ಪರಶಿವನಿಂದ ಪಾಶುಪದಾಸ್ತ್ರವನ್ನು ಪಡೆದ ಈ ಪಾರ್ಥನ ದೇಹದಲ್ಲಿ ಪೌರುಷ ಇರುವವರೆಗೂ ನೀವು ಯಾರಿಗೂ ಯಾವ ದಾನವರಿಗೂ ಭಯಪಡುವಂತಿಲ್ಲ. ಬರುತ್ತೇನೆ. ಹೌದು ಹೌದು ಹೌದು, ಇಂಥವರಿಗೊಂದು ಗತಿ ಕಾಣಿಸಲೇಬೇಕು. ಬರುತ್ತೇವೆ. ಸಹೋದರರೇ, ದುಡುಕಬೇಡಿ, ನಿಲ್ಲಿ. ನಾರಾಯಣ ನಾರಾಯಣ. ಪರಾಕ್ರಮಶಾಲಿಗಳಾದ ಪಾಂಡವರ ಈ ಪಾಡೇನಾಗುವುದು? ಕಾದು ನೋಡಬೇಕಾಗಿದೆ. ನಾರಾಯಣ ನಾರಾಯಣ. ನಾರಾಯಣ ಕರುಣಾ ಪೂರ್ಣ ಪಂಚೆ ಪಾಗನ ಲಕ್ಷ್ಮೀ ರಮಣ. ನಾರಾಯಣ ಕರುಣಾ ಪೂರ್ಣ ಪಂಚೆ ಪಾಗನ ಲಕ್ಷ್ಮೀ ರಮಣ. ಮುಕ್ತಿದಾತ ನಿನ್ನ ಚರಣ ಭಕ್ತ ಕೋಟಿಗೆ ಮಹಾದಾನ.
ವಾಯುಮನೇತ್ರ ಹಸುರ ಮಾತನ ಶಿಶು ಪ್ರಹ್ಲಾದನ ಕಾಯ್ದ ನಿಜ ಗುಣ ಶಿಶು ಪ್ರಹ್ಲಾದನ ಕಾಯ್ದ ನಿಜ ಗುಣ ನಾರಾಯಣ ಕರುಣ ಪೋಲ ಪಕ್ಷೆ ವಾಗನ ಲಕ್ಷ್ಮೀ ರಮಣ ನಾರಾಯಣ ಕರುಣ ಪೋಲ ಪಕ್ಷೆ ವಾಗನ ಲಕ್ಷ್ಮೀ ರಮಣ ಕಾರಣ ನೀನೆ ಕರ್ತೃವು ನೀನೆ ಕಾರಣ ನೀನೆ ಕರ್ತೃವು ನೀನೆ ಕಾಯುವ ಪರದಾತ ಮಾಧವ ನೀನೆ ಕಾಯುವ ಪರದಾತ ಮಾಧವ ನೀನೆ ಗೋಪಿಯರ ರಸನೆ ಶ್ರೀರಮಣ ಗೋಪಿಯರ ರಸನೆ ಶ್ರೀರಮಣ ಗೋವರ್ಧನಗಿರಿ ಧಾರಣ ಗೋವರ್ಧನಗಿರಿ ಧಾರಣ ನಾರಾಯಣ ಕರುಣ ಪೂರ್ಣ ಪಕ್ಷೆ ಭಾಗನ ಲಕ್ಷ್ಮೀ ರಮಣ ನಾರಾಯಣ ಕರುಣ ಪೂರ್ಣ ಪಕ್ಷೆ ಭಾಗನ ಲಕ್ಷ್ಮೀ ರಮಣ ಪಕ್ಷೆ ಭಾಗನ ಲಕ್ಷ್ಮೀ ರಮಣ ಪಕ್ಷೆ ಭಾಗನ ಲಕ್ಷ್ಮೀ ರಮಣ ನಾರಾಯಣ ನಾರಾಯಣ. ಎಲ್ಲಿರುವೆಯೋ ದಾನವ, ಎಲ್ಲಿರುವೆ ಎಲ್ಲಿರುವೆ? ಅವನು ಈಗ ನನ್ನ ಕೈಗೆ ಸಿಕ್ಕರೆ ನನ್ನ ಒಂದೇ ಒಂದು ಹಿಡಿತದಿಂದ ಅವನನ್ನು ಕೊಂದು ರಣದೇವತೆಗೆ ರಕ್ತ ದೌತಣ ಮಾಡಿಸುತ್ತಾನೆ. ಯಾವನವನು? ಆ ಓ, ರಕ್ಕಸಿಯಾದ ಇಡಿಂಬೆಯ ಗಂಡ ಹೊಟ್ಟೆಬಾಕ ಭೀಮನೋ ಭೀಮ? ಹೌದು, ಬೆತ್ತವು ನೆತ್ತಿಗೇರಿ ಮೆರೆಯುತ್ತಿರುವ ನಿನ್ನನ್ನು ಕೊಂದು ದೇವತೆಗಳಿಗೆ ಆನಂದವನ್ನುಂಟು ಮಾಡಲು ಬಂದಿದ್ದೇನೆ. ಓ, ನನ್ನ ಮರಣದಿಂದ ದೇವತೆಗಳಿಗೆ ಆನಂದ? ಹೌದು, ಈಶ್ವರ ದೇವತೆಗಳನ್ನು ಪರಾಜಿತಗೊಳಿಸಿದನೆಂದು ಮೆರೆಯಬೇಡವೋ ರಕ್ಕಸಾಧವ? ನಿನ್ನನ್ನು ಕೊಲ್ಲಲು ಹರನ ತ್ರಿಶೂಲ ಬೇಕು. ಆಮರ ಕುಲದ ರಸ ದೇವೇಂದ್ರನ ವಜ್ರಾಯುಧ ಬೇಕು. ಈ ವೃಕೋದರನ ಗಾದೆಯೊಂದೇ ಸಾಕು. ಮಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ನೆಲೆಯಂ. ಮಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ಮಲೆಯಂ. ಕದೋ ಇದಕ್ಕೆ ತುತ್ತಾಗದ ಸಮರೋಗಳ ನಿರ್ಭಮಿಸುವ ಯುದ್ಧಕ್ಕೆ ಬಲಿಯಾಗದ ಮರುಳೆ ಹೊತ್ತು ಬಿಡುವೆ. ಹೊತ್ತು ಬಾಯಿ ಮರುಳೆ ಹರಯು ಹೊತ್ತು ಬಿಡುವೆನು ನಿನ್ನ. ಹುಚ್ಚನಂತೆ ಮಾತಾಡದ ಭೂಮಿಯಂ ನಿರ್ಗಮಿಸು. ಹುಚ್ಚನಂತೆ ಮಾತಾಡದ ಯುದ್ಧ ಭೂಮಿಯಂ ನಿರ್ಗಮಿಸು. ಗೌನವನಾದ ಜರಾಸಂದನ ಏಕಪತಿಗಿದ ಹೋಗಸಿನ ಕಪಟ ನೆರವಿನ ಪರಾಸಂದನನ್ನು ಕೊಂದುದು ಬಲು ಘನವೇ. ಗೌನವನಾದ ಜರಾಸಂದನ ಏಕಪತಿಗಿದ ಹೋಗಸಿನ ಮುರಾರಿ ಕೃಷ್ಣನ ಕಪಟ ನೆರವಿನ ಪರಾಸಂದನನ್ನು ಕೊಂದುದು ಘನವೇ. ಮಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ನೆಲೆಯಂ. ಹೊತ್ತು ಬಾಯಿ ಮರುಳೆ ಹೃದಯ ಹೊತ್ತು ಬಿಡುವೆನು ನಿನ್ನ. ಮಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ
ಮುಷ್ಟಿಯಲ್ಲಿ ಬಲವೆಂಗಿ ಹೋಯ್ತೇನೋ ದಾನವ. ಸಾಯುವ ಮುನ್ನ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ವಿಶ್ರಾಂತಿ ಅಗತ್ಯವಿಲ್ಲ. ಯುದ್ಧ ಮಾಡುವೆಯಾ? ಯುದ್ಧ ಸಾವಿರ ಆನೆ ಬಲವುಳ್ಳ ಭೀಮನಂತೆ ಭೀಮ ಅರಣ್ಯದಿಂದ ಹೊರ ಪಡೆಯುವುದರಿಂದಲೇ ಪಡುತ್ತಿರುವುದು ನೀವಿಷ್ಟೊಂದು ಶ್ರಮ. ಹೋಗಬೇಡ, ನಿಲ್ಲ ದುರಂಕಾರಿ. ಯಾರದು? ಓ, ಸುಭದ್ರೆಯ ಗಂಡ, ಹೊಲವು ಚಿತ್ರಾಂಗದೆಯ ಮಿಂಡ, ಮಗನನ್ನು ಉಳಿಸಿಕೊಳ್ಳಲಾಗದ ಷಂಡ ಪಾರ್ಥನೋ ಪಾರ್ಥ. ಯಾರು ಬಂದಿರುವುದು, ಯಾರೆದುರು ಮಾತನಾಡುತ್ತಿರುವೆ ಎಂದು ಗಮನವಿರಲಿ. ಹಿಂದೆ ಹೀಗೆ ನಿನ್ನ ಹಾಗೆ ದುರಂಕಾರದಿಂದ ಬೆರೆದ ರಕ್ಕಸರ ಸಕ್ಕರಿಸಿದ ಪಾರ್ಥ ಫಲ್ಗುಣ ಗಾಂಡೀವನಿವನು ತಿಳಿಯಿತೋ? ತಿಳಿಯಿತು. ಅದೇ ವಿರಾಟ ಮನೆಯಲ್ಲಿ ಉತ್ತರಿಗೆ ನಾಟ್ಯ ಕಲಿಸಿಕೊಟ್ಟವನು ನೀನೇ ಅಲ್ಲವೇ? ಅಲ್ಲದೆಲೆ ಅರಣ್ಯದಲ್ಲಿ ರಕ್ಕಸಿಯ ಕೈಗೆ ಸಿಕ್ಕಿ ಆಕೆಯ 101 ಮಕ್ಕಳ ಕಾಟವನ್ನು ಸಹಿಸಿಕೊಳ್ಳಲಾಗದೆ ಅಲ್ಲಿಂದ ತಲೆ ತಪ್ಪಿಸಿಕೊಂಡು ಓಡಿ ಬಂದವನು ನೀನೇ ತಾನೇ? ಈಗ ನಿನ್ನ ಛತ್ರ ಎಲ್ಲವನ್ನೂ ಬಲ್ಲೆ. ಈಗ ನನ್ನಿಂದ ನಿನಗೇನಾಗಬೇಕು? ಪ್ರಾಣ ಭಿಕ್ಷೆಯೋ ಅಥವಾ ಯಮಲೋಕದ ಯಾತ್ರೆಯೋ? ನಾನು ನಿನ್ನೊಡನೆ ಪ್ರಾಣ ಭಿಕ್ಷೆ ಬೇಡಲು ಬಂದವರಲ್ಲವೋ ದುರಂಕಾರಿ. ಈ ಗಾಂಡೀವದಿಂದ ನಿನ್ನ ಶಿರಚ್ಛೇದನ ಮಾಡಲೆಂದು ಇದೋ ಅರ್ಜುನ, ನಿನ್ನ ಶರವು ನನ್ನ ಪ್ರಾಣವನ್ನು ತೆಗೆಯಲಿಲ್ಲ.
ಆದರೆ ನನ್ನ ಬಾಣ ಮಾತ್ರ ನಿನ್ನ ಪ್ರಾಣ ಉಳಿಸಲಾರದು. ಇದು ಸಾಯಿಸಿಕೋ. ಪಾರ್ಥನಂತೆ ಪಾರ್ಥ, ಫಲ್ಗುಣನಂತೆ ಫಲ್ಗುಣ, ಸಾಲದಕ್ಕೆ 3 ಲೋಕದ ಗಂಡನಂತೆ ಗಂಡ, ಇವನ ಪಿಂಡ ಇಲ್ಲೇ ಬಿದ್ದು ಸಾಯಿ ಅನುಭವಿಸುವ ವಿವೇಕಿ. ನಿನ್ನ ಸಹಾಯಕ್ಕೆ ಅವರು ಬರುವರು ನೋಡೇ ಬಿಡುತ್ತೇನೆ. ಮಹಾಮಹಿಮರಾದ ತ್ರಿಮೂರ್ತಿಗಳಿಂದಲೇ ಸಾಧಿಸಲಾಗದ ಈ ಕಾರ್ಯವನ್ನು ನರಮಾನವರಾದ ನನ್ನ ಪ್ರಾಣಕಾಂತರಿಂದ ಸಾಧ್ಯವೇ? ಈ ಕಾರ್ಯವು ಸಾಧ್ಯವಾಗುವುದೇ? ನಾರಾಯಣ, ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಪೂಜರೆ, ಆ ದಾನವನನ್ನು ಸಂಹಾರ ಮಾಡುವ ಹೊಣೆಯು ದ್ರೌಪದಿಯದಾಗಿರುವಾಗ ಇನ್ನೂ ಅವನು ಅನ್ಯರಿಂದ ಮರಣ ಹೊಂದುವನೇನೋ ತಾಯಿ? ಸಾಧ್ಯವಿಲ್ಲ ತಾಯಿ, ಸಾಧ್ಯವೇ ಇಲ್ಲ. ಪೂಜ್ಯರೇ, ನಿಮ್ಮ ಮಾತಿನ ಮರ್ಮವೇ ನನಗೆ ಅರ್ಥವಾಗುತ್ತಿಲ್ಲ. ಇದು ಮರ್ಮದ ವಿಚಾರವಲ್ಲ ದ್ರೌಪದಾದೇವಿ, ಹಾಗೆಂದು ಜಗದೊಡೆಯರ ಪ್ರೇರಣೆಯಾಗಿದೆ. ತಡಮಾಡಲು ವಿಳಂಬಕ್ಕೆ ಕಾಲಾವಕಾಶವಿಲ್ಲ. ಆದುದರಿಂದ ಹೂಡು ಚಂಡಿಕ ರೂಪವನ್ನು ತೆಗೆದುಕೋ, ತ್ರಿಶೂಲವನ್ನ ಹರಡು ರಣರಂಗಕ್ಕೆ. ನಾರಾಯಣ ನಾರಾಯಣ. ಶ್ರೀಕೃಷ್ಣ ಪರಮಾತ್ಮನ ಪವಾಡವಿಂದಿಗೆ ಪೂರ್ಣವಾಗಿ ದ್ರೌಪದಿಯ ಮಹಿಮೆ ಎಂದು ಪ್ರಪಂಚಕ್ಕೆ ತಿಳಿಯುವುದು. ನಾನೆಂದು ಮೆರೆದ ಕೌಂಡ್ಲಿಕನು ಇಂದು ದ್ರೌಪದಾದೇವಿಯಿಂದ ಸಂಹಾರವಾಗುವನು. ಧರ್ಮ ರಕ್ಷಿತ ಎಂಬುದು ಪ್ರಪಂಚದಲ್ಲಿ ಗಟ್ಟಿಯಾಗಿ ಉಳಿದುಕೊಂಡಿತು. ನಾರಾಯಣ ನಾರಾಯಣ. ಛೇದಿಸುವೆ ದಾನವನ ದರ್ಪಾಂತ ಶಿರವ, ಛೇದಿಸುವೆ ದಾನವನ ದರ್ಪಾಂತ ಶಿರವ, ಮರಣಗೈಯುವೆನೆಂದು ತೆಮೆದು ತ್ರಿಶೂಲದೋಡ್, ಮರಣಗೈಯುವೆನೆಂದು ತೆಮೆದು ತ್ರಿಶೂಲದ, ಛೇದಿಸುವೆ ದಾನವನ ದರ್ಪಾಂತ ಶಿರವ, ಛೇದಿಸುವೆ ದಾನವನ ದರ್ಪಾಂತ ಶಿರವ. ಎಲ್ಲಿರುವೆಯೋ ಕಾಂಡಲಿಕ, ಬಾರೋ ಬಾ, ನಿನ್ನ ಮೃತ್ಯು ದೇವತೆ ಬಂದಿರುವೆನು. ಯಾರದು? ಓ ಅಬಲೆ, ಆದರೂ ಭಯಾನಕ ರೂಪ. ಎಲೆ ಸ್ತ್ರೀಯಳೇ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ರಕ್ಕಸ ರೂಪ ತಾಳಿ ಇಲ್ಲಿಗೆ ಹೇಗೆ ಬರಲು? ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ರಕ್ತವನ್ನೇರಲು ಬಂದಿರುವ ಚಾಮುಂಡಿಯೋ ನಾನು. ಇಲ್ಲೆಲ್ಲವೋ ನವಯವನು ತರುಣಿತಿರುವ ಬ್ರಹ್ಮಾದಿ ದೇವತೆಗಳಿಗೆ ನನಗೂ ಸೋತು ಓಡಿ ಹೋದರು ಎಂದ ಮೇಲೆ ನೀನಿನ್ನು ಅಬಲೆ ಸ್ತ್ರೀ, ನಿನ್ನಿಂದೇನಾದೀತು? ನಾನು ನಿನ್ನನ್ನು ಚೆಂಡಾಡಲು ಬಂದಿರುವ ಮಹಾಕಾಳಿ, ನಿನ್ನ ಕರುಳುಗಳನ್ನು ಮುಗಿದು ಮೂಲೆಯನ್ನಾಗಿ ಮಾಡಿಕೊಳ್ಳಲು ಬಂದಿರುವ ಭದ್ರಕಾಳಿಯೋ. ಅಬಲೆಯಂತೆ ಅಬಲೆ, ಹೆಣ್ಣು ಒಲೆದರೆ ನಾರಿ, ಮೊನೆದರೆ ಮಹಾಮಾರಿ. ಈಗಲೇ ನಿನ್ನ ರುಂಡವನ್ನು ಚೆಂಡಾಡಿ ದಿಕ್ಕುಗಳಿಗೂ ಆಮಂತ್ರಣವನ್ನು ಕೊಡುವೆನು. ನಿನ್ನ ರುಂಡ ನಿನ್ನ ಮೂಲೆಯನ್ನಾಗಿ ಮಾಡಿಕೊಳ್ಳುವೆನು. ಸಿದ್ಧನಾಗೋ ಯುದ್ಧಕ್ಕೆ.
ತಾಯಿ, ನನಗೆ ಜ್ಞಾನೋದಯವಾಯಿತು. ನನಗೆ ಸದ್ಗತಿಯನ್ನು ಕೊಡು. ನನ್ನ ಪ್ರಾಣಕಾಂತರ. ಅಯ್ಯೋ ಆಂಜನೇಯ ಸ್ವಾಮಿ, ಪಾಂಡವರ ರಥದ ಪತಾಕೆಯಲ್ಲಿ ರಾರಾಜಿಸುತ್ತಿರುವೆ. ಎಲ್ಲಿರುವೆ? ರಕ್ಷಿಸು ಆಂಜನೇಯ, ರಕ್ಷಿಸು. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ದ್ರೌಪದಾದೇವಿ, ನಿನ್ನ ಅಚಲವಾದ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವನು. ನಿನ್ನ ಮನದ ಅಭಿಷ್ಟವೇನು ತಾಯಿ? ಆಂಜನೇಯ ಸ್ವಾಮಿ, ಅಂದು ಲಕ್ಷ್ಮಣಮೂರ್ತಿ ಮೋರ್ಚೆ ಹೋದಾಗ ಸಂಜೀವಿನಿಯನ್ನು ತಂದು ಬದುಕಿಸಿರಂತೆ. ಅದೇ ರೀತಿ ನನ್ನ ಪ್ರಾಣಕಾಂತರನ್ನು ಬದುಕಿಸಿಕೊಡಿ, ಇದು ಬೇಡಿಕೊಳ್ಳುವೆನು. ಇಷ್ಟೇ ತಾರಿ, ನಾನೀಗಲೇ ಚಂದ್ರಗಿರಿ ದ್ರೋಣ ಪರ್ವತವನ್ನು ಪ್ರವೇಶಿಸಿ ಸಂಜೀವಿನಿಯನ್ನು ತಂದು ನಿನ್ನ ಪತಿ ಪಾರ್ಥನನ್ನು ಎಚ್ಚರಗೊಳಿಸಿರು. ನೀನಿನ್ನು ನಿಶ್ಚಿಂತೆಯಿಂದಿರು ತಾಯಿ. ಜೈ ಜೈ ರಘುವೀರ ಸಮರ್ಥ. ಅಂಜಿಕೆಯನ್ನು ಬಿಡುತ್ತಾಯಿ ಧ್ರುಪದ ನಂದಿನಿ, ಅಂಜಿಕೆಯನ್ನು ಬಿಡುತ್ತಾಯಿ ಧ್ರುಪದ ನಂದಿನಿ, ಅಂಜಿಕೆಯನ್ನು ಬಿಡುತ್ತಾಯಿ ಧ್ರುಪದ ನಂದಿನಿ. ಪರ್ವತದಂತೆ ಕರಗಿಸುವೆನು ನಿನ್ನ ಚಿಂತೆ, ಪರ್ವತದಂತೆ ಕರಗಿಸುವೆನು ನಿನ್ನ ಚಿಂತೆ. ಅಂಜಿಕೆ
ರಘುರಾಮ, ಎನ್ನೊಡೆಯ ರಘುರಾಮ, ಶಬರಿ ವಿಭೀಷಣರ ನೆರೆದಾಮ ರಘುರಾಮ. ದ್ರೌಪದಾದೇವಿ, ನಿನ್ನ ಪತಿಯನ್ನು ಎಚ್ಚರಗೊಳಿಸಲು ಸಂಜೀವನಿಯನ್ನು ತಂದಿರುವೆನು. ಇದರಿಂದ ನಿನ್ನ ಪತಿಯನ್ನು ಎಚ್ಚರಗೊಳಿಸು. ಓ ತ್ರಿಮೂರ್ತಿಗಳು, ಏನಿದು? ಆ ಕೌಲಿಕನ ಮೇಲೆ ಯುದ್ಧ ಮಾಡುತ್ತಿದ್ದ ನಾನು ಛೆ, ವ್ಯರ್ಥ ವ್ಯರ್ಥ, ನಾನು ಬದುಕಿರುವುದೇ ವ್ಯರ್ಥ. ಎಲ್ಲಿ ಎಲ್ಲಿ ಆ ದುರಂಕಾರಿ ದಾನವನಲ್ಲಿ? ನಿಲ್ಲು ನಿಲ್ಲು ಪಾರ್ಥ, ಆ ದಾನವನೀಗ ಯಾರ ಕೈಗೂ ಸಿಗುವಂತಿಲ್ಲ. ಯಾರು? ಆ ಕೌಳಿಕನು ವಧೆಯಾಗಿ ಈ ವೇಳೆಗಾಗಲೇ ಯಮಲೋಕದಲ್ಲಿರಬಹುದು. ಯಾರು ಯಾರು ಮಾತನಾಡುತ್ತಿರುವುದು? ಓ, ವಾನರ ಮೂರ್ತಿ ಆಂಜನೇಯ ಸ್ವಾಮಿ. ಸ್ವಾಮಿ, ಕೌಲಿಕನ ವಧೆಯಾಯಿತೆಂದು ಹೇಳಿದ್ದೀರಿ. ಅದು ಯಾರಿಂದ, ಹೇಗೆ ಸ್ವಾಮಿ? ಜಗದಾ ಮಹೇಶ ಜಗದಾದಿ ಜಗದಾ ಮಹೇಶ ಜಗದಾದಿ ಜಗದಾದಿ ಗುರು ಬ್ರಹ್ಮದೇ ಜಗದಾದಿ ಗುರು ಬ್ರಹ್ಮದೇ ಜಗದಾದಿ ಗುರು ಬ್ರಹ್ಮದೇ ಓ ಲೋಕಪಾಲ ನಮೋ 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 ಓ ಲೋಕಪಾಲ ನಮೋ ಚಿರಂಜೀವಿ ಆಗು. ಚಿರಂಜೀವಿ ಆಗು. ಮಾರುತಿ, ಮಾದ್ರೇಶ್ವರನನ್ನು ಕೊಂದವರಾರು? ಏನ್ ಪರಮಾತ್ಮ ಹೀಗೆ ಕೇಳುತ್ತಿರುವಿರಿ? 602 ತೃಣಕಾಷ್ಟಗಳಲ್ಲಿ ಪರಿಣಿತರಾದ ಪರಮೇಶ್ವರರಿಗೆ ತಿಳಿಯದ ವಿಷಯ ಉಂಟೆ. ಮಹಾತಾಯಿಯಾದ ದ್ರೌಪದಾದೇವಿಯು ಮಾದ್ರೇಶರನ್ನು ಕೊಂದು ಲೋಕೋದ್ಧಾರ ಮಾಡಿರುಳು ಪರಮಾತ್ಮ. ಅಬಲೆಯಾದ ನನ್ನಿಂದ ಆ ಕಾರ್ಯವು ಸಾಧ್ಯವೇ? ಎಲ್ಲವೂ ನಿನ್ನಿಂದಲೇ ಸಾಧ್ಯ. ಸಹೋದರಿ, ನಿನ್ನ ಈ ಘನ ಕಾರ್ಯದಿಂದ ಈ ಲೋಕವೇ ನಿನ್ನನ್ನು ಕೊಂಡಾಡುತ್ತಿರುವುದು. ಏನೇ ಆದರೂ ಸರಿಯೇ, ಇನ್ನು ಮುಂದೆ ನಮ್ಮನ್ನು ಉದ್ಧರಿಸು ತಂದೆ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಪಾರ್ವತಿ ಪತಿಗೆ ಶುಭ ಮಂಗಳಂ. ಪಾರ್ವತಿ ಪತಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ. ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ. ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ.
ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಶಾರದಪತಿಗೆ ಶುಭ ಮಂಗಳಂ ಶಾರದಪತಿಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ